ಎಲ್ಲರೂ ಹೆಂಗಿದ್ದೀರಿ? ನಾನು ಮಸ್ತ್ ಇದ್ದೀನಿ. ಈಗ ನಾ ಗಾಂಧಿ ಚೌಕ್, ಬಿಜಾಪುರ ಒಳಗಿನ ಗಾಂಧಿ ಚೌಕ್ ಬಸ್ ಸ್ಟಾಪ್ ಒಳಗೆ ಬಸ್ ಸ್ಟಾಪ್ ಇದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟಾಪ್ ಒಳಗೆ ನಿಂತೀನಿ ನಾನು. ಈಗ ನಾ ಹೊಂಟೀನಿ ಒಂದು ಭಾಳ ಇಂಪಾರ್ಟೆಂಟ್ ಪ್ಲೇಸ್. ಬಿಜಾಪುರ ಬಂದಂದ್ರೆ ಅಲ್ಲಿ ಹೋಗ್ಲಾರ್ದನ ಇರಂಗೇ ಇಲ್ಲ. ಸೊ ಈಗ ನಾ ಎಲ್ಲಿ ಹೊಂಟೀನಿ ಅಂತ ನಿಮ್ಗೆ ತೋರಿಸ್ತೀನಿ, ನೋಡೋಣ ಬಾ. ಇವು ಬಿಜಾಪುರ ಒಳಗಿನ ಹೊಸ ಬಸ್ ಅದಾವೆ ನೋಡ್ರಿ. ದೂರ ನಿಂತ್ರನ ಹೆಸರು ಕಾಣ್ತದೆ ಎಲ್ಲಿಗೆ ಹೋಗ್ತದಂತ. ಇದು ನಮ್ಮ ಬಿಜಾಪುರಿನ ಹೃದಯ ಭಾಗ ಗಾಂಧಿ ಚೌಕ್. ಫೈನಲಿ ನಾ ಹೋಗೋ ಬಸ್ ಬಂದದಿಲ್ಲಿ. ಈಗ ನೋಡೋಣ ನಡ್ರಿ ಎಲ್ಲಿ ಹೋಗ್ತದೆ. ಭಾಳ ವೇಟ್ ಮಾಡಿದ್ಮೇಲೆ ಈ ಬಸ್ ಬಂದದ. ಬಾಪ್ರೆ ಫುಲ್ ಗರ್ದಿ ಅದ. ನನಗೆ ಪರಿಚಯ ಇರೋ ಕಂಡಕ್ಟ್ರೇ. ಫೈನಲಿ ಕಂಡಕ್ಟರ್ ಅಂಕಲ್ ನನಗೆ ಸೀಟ್ ಕೊಟ್ಟಾರೆ. ಅವ್ರಿಗೆ ಒಂದು ಫ್ರಂಟ್ ಸೀಟ್ ಬಿಟ್ಟು ಕೊಟ್ಟಾರೆ. ಅವ್ರಿಗೆ ಪರಿಚಯದವ್ರು ಇದ್ದಾರೆ. 2 ವರ್ಷದ ನಂತರ ಈ ಬಸ್ನಾಗ ಕುಂತೀನಿ. ಭಾಳ ಕುಂತೀನಿ ಅಂದಿದೆ ದೊಡ್ಡ ಇದು ವಿಷಯ ಅಲ್ಲ, ಬಟ್ ಒಂಥರ ಖುಷಿ ಆಗ್ತದೆ. ಇದು ಹೊಸ ಬಸ್ ಅದ. ಇದು ಇವರು ಪರಿಚಯದವ್ರೆ. ಇಟ್ಸ್ ಅ ಶಾಕಿಂಗ್ ಫಾರ್ ಮೀ. ಬಸ್ನಾಗ ಏನು ಕುಂತೀನಲ್ಲ, ಈ ಬಸ್ ಕಂಡಕ್ಟರ್ ನನಗೆ ಪರಿಚಯ ಇದ್ದಾರೆ. ಪ್ಲಸ್ ಈ ಬಸ್ಸಿನ ಡ್ರೈವರ್ ಏನದಲ್ಲ ಅವರು ನಂಗೆ ಪರಿಚಯ ಇದ್ದಾರೆ. ಅಂದ್ರೆ ಡ್ರೈವರ್ ಏನದಲ್ಲ ನನಗೆ ಗುರ್ತು ಹಿಡಿಯೋಕೆ ಜಲ್ದಿ ಆಗಲಿಲ್ಲ, ಭಾಳ ಲೇಟ್ ಹಿಡಿತು. ಬಟ್ ಹೌ ಸರ್ಪ್ರೈಸಿಂಗ್, ನಾನು ನೋಡಿ ಫುಲ್ ಶಾಕ್ ಆಗಿದ್ದೀನಿ. ಅವ್ರು ಡ್ರೈವರ್ ಅವ್ರು ಏನಂದ್ರಲ್ಲ, ನಾವು ಒಂದೇ ಕಡೆ ಕರಾಟೆ ಕಲಿತಿದ್ವಿ ನಾವು. ಬಟ್ ಐ ವಾಸ್ ಫುಲ್ ಶಾಕ್. ನೀವು ಲಾಸ್ಟಿಗೆ ಹಾಕಿರ್ತೀನಿ, ತೋರಿಸ್ತೀನಿ. ಈ ಬಸ್ನಾಗ ಸಿ ಸಿ ಕ್ಯಾಮ್ರಾ ಅದ, ಸ್ಪೀಕರು ಅದ. ನೈಸ್. ಇವ್ರು ನನ್ನ ಸೀನಿಯರ್ ಕರಾಟೆ ಹೋದವರು. ಇವರು ನಂಗೆ ಪರಿಚಯ ಅದಾರ ಸರ್. ವ್ಲಾಗ್ ಅದ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನಗೆ ಏನಿದ್ರಲ್ಲ, ಅವರು ನಾನು ಪ್ರೀವಿಯಸ್ ಕಂಪ್ನಿಯೊಳಗೆ ಕೆಲಸ ಮಾಡುವಾಗ ಅವ್ರಿಗೆ ಒಂದು 4 ವೀಲರ್ ಕೊಡ್ಸೋದ ಮೀನ್ಸ್ ಆ್ಯಸ್ ಅ ಪರಿಚಯ ಆಗಿ ಮಾಹಿತಿ ಕೊಟ್ಟಿದ್ದೆ ನಾನು. ಸೊ ಕಂಡಕ್ಟ್ರ್ ಅವರಿದ್ದರು ಮತ್ತು ಡ್ರೈವರ್ ಅವ್ರು ಏನಿದ್ರಲ್ಲ, ಅವ್ರು ಸೀರಿಯಸ್ಲಿ ನನ್ನ ಸೀನಿಯರ್. ಅವ್ರು ಇಷ್ಟು ಚೇಂಜ್ ಆಗ್ಯಾರ, ಅವ್ರಿಗೆ ಗುರ್ತ ಹಿಡಿಯೋಕ್ಕೆ ನನಗೆ ಆಗಲಿಲ್ಲ. ಸೊ ನೋಡಿರಿ, ಯಾವಾಗಾದರೂ ಎಲ್ಲಾದರೂ ಜನ ನಮಗೆ ಸಿಗ್ತಾರೆ. ಅವರು ಖುಷಿಯಾಗ್ಯಾರ, ನಾನು ಭಾಳ ಖುಷಿಯಾಗಿಲ್ಲ ಅವ್ರಿಗೆ ನೋಡಿ. ಯಾಕಂದ್ರೆ ಭಾಳ ವರ್ಷದ ನಂತರ ಸಿಕ್ಕಿನಿ ನಾನು ಅವ್ರಿಗೆ. ಬಸ್ಸಿಗೆ ಹೋಗೋದು ಒಂದು ಇವತ್ತು ಪ್ರಯೋಜನ ಆಯ್ತು ನನಗೆ. ಮೀನ್ಸ್ ಹಳೆ ಜನ ನನಗೆ ಇವತ್ತು ಸಿಕ್ಕಿ. ಐ ಆಮ್ ವೆರಿ ಮಚ್ ಹ್ಯಾಪಿ. ಹಾಂ ಬೈ ದ ವೇ, ಈಗ ನಾ ಎಲ್ಲಿ ಬಂದು ನಿಮ್ಗೆ ತೋರಿಸ್ತೀನಿ, ನೋಡೋಣ ಬಾರಿ. ಇದು ಯಾವ ಲೊಕೇಶನ್ ಅದಂತ ನೀವೇ ಫೈಂಡ್ ಔಟ್ ಮಾಡಿ ಕಮೆಂಟ್ ಮಾಡಿರಿ ನೋಡ್ರಿ. ಇಲ್ಲಿ ಬರೋರಿಗೆ ಗೊತ್ತಿರ್ತದೆ. ಇಲ್ಲಿ ಗೊತ್ತ ನಮ್ಮ ತಮ್ಮ